ಶಾಲಗ್ರಾಮಶಿಲಾಯಾಂ ತು ನಿತ್ಯಂ ಸನ್ನಿಹಿತಃ ಕಲಿಃ ಭೀಮಸೇನ ಮಹಾಬಾಹೋ ಗದಯ ಪೋಥಯ ಪ್ರಭೋ ಅಂತ ಒಂದು ಶ್ಲೋಕ. ನಿರ್ಮಾಲ್ಯ ಅಭಿಷೇಕ ಮಾಡುವುದಕ್ಕಿಂತ ಮುಂಚೆ ಪೂಜೆಯ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಇದನ್ನೆಲ್ಲ. ಮೊದಲು ಈ ಮಂತ್ರದಿಂದ ಶಾಲಗ್ರಾಮಾದಿಗಳನ್ನು ತೊಳೆದು ಆ ಬಳಿಕ ಅಹಂ ರುದ್ರೇಭಿ ಅನ್ನೋ ಮಂತ್ರದಿಂದ ಅದಕ್ಕೆ ನಿರ್ಮಾಲ್ಯ ಅಭಿಷೇಕ ಮಾಡಿ ಮುಂದೆ ಮಹಾಭಿಷೇಕ ಇತ್ಯಾದಿಗಳನ್ನು ಮಾಡ್ತೇವೆ. ಆ ಶ್ಲೋಕ ಏನಿದೆಯಲ್ಲ ಅದರ ಅರ್ಥ ಶಾಲಗ್ರಾಮ ಶಿಲಾದಲ್ಲಿ ನಿತ್ಯ ಕಲಿ ಇರ್ತಾನೆ, ಭೀಮಸೇನನೇ ನಿನ್ನ ಗದೆಯಿಂದ ಆ ಕಲಿಯನ್ನು ಹೊಡೆದೋಡಿಸು ಅಂತ ಶ್ಲೋಕದ ಅರ್ಥ. ಇದು ಈಗ ಈ ವಿಷಯ ಯಾಕೆ ಬಂತು ಅಂದರೆ, ಶಾಲಗ್ರಾಮದಲ್ಲಿ ಕಲಿ ಹೇಗಿರ್ತಾನೆ, ಅಷ್ಟು ಪವಿತ್ರವಾದ ಒಂದು ಸನ್ನಿಧಾನ ಅದರಲ್ಲಿ. ಅದಕ್ಕೆ ಶಾಲಗ್ರಾಮಕ್ಕೆ ನಿತ್ಯ ನಾವು ಪೂಜೆ ಮಾಡುವಾಗ ಆವಾಹನ ವಿಸರ್ಜನವೂ ಕೂಡ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಪ್ರತಿಮಾಗಳಲ್ಲಾದರೆ ಭಗವಂತನನ್ನ ನಿತ್ಯ ಪೂಜಾ ಕಾಲದಲ್ಲಿ ಆವಾಹಿಸಿ ಆ ಪೂಜಾ ಸಮಾಪ್ತಿಯ ಸಂದರ್ಭದಲ್ಲಿ ವಿಸರ್ಜಿಸಬೇಕಾಗ್ತದೆ. ಆದರೆ ಶಾಲಗ್ರಾಮ ಶಿಲಾದಲ್ಲಿ ಆವಾಹನ ವಿಸರ್ಜನೆ ಕೂಡ ಬೇಕಾಗಿಲ್ಲ, ಅಷ್ಟು ಜ್ವಲಂತವಾದ ಭಗವಂತನ ಸನ್ನಿಧಾನ ಇರ್ತದಲ್ಲಿ. ಹಾಗಿರುವಾಗ ಅಲ್ಲಿ ಕಲಿ ಇರುವುದು ಹೇಗೆ ಅಂತ ಒಂದು ಪ್ರಶ್ನೆ ಕೆಲವರು ಕೇಳಿದ್ದಾರೆ. ಇದ್ರ ಬಗ್ಗೆ ಹಿಂದೊಂದ್ಸರಿ ನಾನು ಪ್ರವಚನದಲ್ಲಿ ಹೇಳಿದ್ದೆ. ಈ ಶ್ಲೋಕವನ್ನು ಪ್ರಕ್ಷಿಪ್ತ ಅಂತ ಅನೇಕ ಜನ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ಪ್ರಾಮಾಣಿಕವಾದ ಶ್ಲೋಕ ಏನಲ್ಲ ಅದು. ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ ಆ ಶ್ಲೋಕ ಇಲ್ಲವಂತೆ. ಅದ್ವೈತ ಸಂಪ್ರದಾಯದಲ್ಲಿ ಪೂಜಾ ಮಾಡುವವರಲ್ಲಿ ಏನಿದೆಯೋ ಗೊತ್ತಿಲ್ಲ. ಇದನ್ನು ಕೇಳುವವರು ಯಾರಾದರೂ ವಿಶಿಷ್ಟಾದ್ವೈತಿಗಳು ಮತ್ತು ವಿಶಿಷ್ಟಾದ್ವೈತ ಅದ್ವೈತ ಸಂಪ್ರದಾಯದ ಶ್ರೋತೃಗಳು ಯಾರಾದರೂ ಹೆಚ್ಚಿನ ಮಾಹಿತಿ ಕೊಟ್ಟರೆ ನಾನು ಹೇಳಬಲ್ಲೆ. ಇರಲಿ, ಅಂತೂ ನಮಗೆ ಈ ಸಂಪ್ರದಾಯದಲ್ಲಿ ನಾವು ಮಧ್ವ ಸಂಪ್ರದಾಯದಲ್ಲಿ ಆ ಶ್ಲೋಕವನ್ನು ಹೇಳ್ತಿದ್ದೀವಿ. ಆ ಶ್ಲೋಕಕ್ಕೆ ಪ್ರಕ್ಷಿಪ್ತ ಹೌದೋ ಅಲ್ವೋ ಅದು ವಿಷಯ ಬೇರೆ. ನಾವು ಆ ಶ್ಲೋಕವನ್ನು ಹೇಳ್ತಾ ಇದ್ದೀವಲ್ಲ, ಈಗ ಅದರ ಅರ್ಥ ಏನು ಅಂದರೆ, ಶಾಲಗ್ರಾಮದಲ್ಲಿ ಕಲಿ ಇರುವುದು ಸಹಜನೇ. ಎಲ್ಲ ಕಡೆ ಎಲ್ಲ ಜಡ ವಸ್ತುಗಳಲ್ಲೂ ಎಲ್ಲ ಚೇತನ ವಸ್ತುಗಳಲ್ಲೂ ಕೂಡ ಕಲಿಯ ಪ್ರವೇಶ ಇದ್ದೇ ಇರ್ತದೆ. ಪರಮಾತ್ಮ ಚತುರ್ಮುಖ ಬ್ರಹ್ಮ, ಪರಮಾತ್ಮ ಲಕ್ಷ್ಮೀದೇವಿ, ಚತುರ್ಮುಖ ಸರಸ್ವತಿ ಮತ್ತು ಮುಖ್ಯ ಪ್ರಾಣ ಭಾರತಿ, ಇವಿಷ್ಟು ಜನರನ್ನು ಹೊರತುಪಡಿಸಿದರೆ ಎಲ್ಲ ಚೇತನಗಳಲ್ಲಿಯೂ ಮತ್ತು ಎಲ್ಲ ಜಡ ವಸ್ತುಗಳಲ್ಲಿಯೂ ಕೂಡ ಕಲಿಯ ಒಂದು ಪ್ರಭಾವ ಇದ್ದೇ ಇರ್ತದೆ. ಆದ್ದರಿಂದ ಅದಕ್ಕಿಂತ ಮುಖ್ಯವಾಗಿ ಶಾಲಗ್ರಾಮ ಶಿಲಾಯಾಮ್ ಕಲಿಹಿ ಸನ್ನಿಹಿತ ಅಂತಂದರೆ, ಶಿಲಾದಲ್ಲಿ ಕಲಿ ಸನ್ನಿಹಿತ ಆಗಿರುವುದಂದರೆ ಶಾಲಗ್ರಾಮ ಶಿಲೆಗೆ ನಾವು ಮಾಡುವ ಪೂಜೆಯಲ್ಲಿ ವಿಶೇಷವಾಗಿ ಕಲಿ ಸನ್ನಿಹಿತನಾಗಿರ್ತಾನೆ ಅಂತ ಅದಕ್ಕೆ ಅರ್ಥ. ಅಂಥ ಕಲಿಯನ್ನು ನೀನು ಹೊಡೆದೋಡಿಸು ಭೀಮಸೇನನೇ ಅಂತ ಅವನ ಪ್ರಾರ್ಥನೆ. ಅದು ಶಾಲಗ್ರಾಮ ಶಿಲಾ ಅನ್ನುವ ಶಬ್ದಕ್ಕೆ ಲಕ್ಷಣ ಪ್ರಯೋಗ ಮಾಡಿ, ಈ ಗಂಗಾಯಾಮ್ ಘೋಷಃ ಅಂತನ್ನುವಲ್ಲಿ ಗಂಗಾ ನದಿಯಲ್ಲಿ ಹಳ್ಳಿ ಇರ್ತದೆ ಅಂತಂದರೆ ನದಿಯಲ್ಲಿ ಇರ್ತದೆ ಅಂತ ಅರ್ಥ ಅಲ್ಲ, ನದಿ ತೀರದಲ್ಲಿ ಇರ್ತದೆ ಅಂತ ಅರ್ಥ. ಇದು ಶಕ್ಯಾರ್ಥವನ್ನು ಬಿಟ್ಟು, ಗಂಗಾ ನದಿ ಶಬ್ದಕ್ಕೆ ಶಕ್ತಿ ವೃತ್ಯಾಭಿವಾದ ಅರ್ಥ ಗಂಗಾ ನದಿ ಅಂತ, ಆ ಅರ್ಥವನ್ನು ಬಿಟ್ಟು ಲಾಕ್ಷಣಿಕವಾದ ಅರ್ಥವನ್ನು ಗಂಗಾ ತೀರ ಅನ್ನೋ ಅರ್ಥವನ್ನು ತೊಗೊಂಡ್ಬಿಡ್ತೀವಿ. ತೀರದಲ್ಲಿ ಹಳ್ಳಿ ಇರ್ತದೆ ಹೊರತು ಗಂಗಾ ನದಿಯಲ್ಲಿ ಇರೋದಿಲ್ಲ ಅಂತ. ಹೀಗಾಗಿ ಇದನ್ನು ಜಹಲ್ಲಕ್ಷಣ ಅಂತ ಕರೀತಾರೆ. ಅದೇ ಥರ ಶಾಲಗ್ರಾಮ ಶಿಲಾದಲ್ಲಿ ಇರ್ತಾನೋ ಇಲ್ವೋ ಅದು ವಿಷಯ ಬೇರೆ. ಶಾಲಗ್ರಾಮ ಶಿಲಾಕ್ಕೆ ನಾವು ನಮ್ಮಂಥ ಸಾಮಾನ್ಯರು ಮಾಡುವ ಪೂಜಾದಲ್ಲಂತೂ ಪೂಜಾ ಪ್ರಕ್ರಿಯೆ ಮುಖ್ಯವಾಗಿ, ಆ ಪೂಜಾ ಪ್ರಕ್ರಿಯೆಗೆ ನಾವು ತೊಡಗಿಸಿಕೊಳ್ಬೇಕಾದ ನಮ್ಮ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ನಮ್ಮ ಮನಸ್ಸು, ಅದರಲ್ಲಿ ಕಲಿ ಸನ್ನಿಹಿತನಾಗ್ತಾನೆ. ಅವನು ಈ ನಮ್ಮ ಪೂಜೆಯನ್ನು ಹಾಳುಗೆಡವುತ್ತಾನೆ. ಇದೆಲ್ಲ ಬೃಹದಾರಣ್ಯಕ ಮತ್ತು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮತ್ತು ಇನ್ನೂ ಕೆಲವು ಉಪನಿಷತ್ತುಗಳಲ್ಲಿ ಇದು ಚೆನ್ನಾಗಿ ವರ್ಣಿತ ಆಗಿದೆ. ದೇವತೆಗಳು ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ತೊಡಗಿದರು. ಆಗ ಅನೇಕ ದೇವತೆಗಳನ್ನು, ಬೇರೆ ಬೇರೆ ದೇವತೆಗಳನ್ನು ಭಗವಂತನಿಗೆ ಪ್ರತೀಕವನ್ನಾಗಿ, ವಿಗ್ರಹವನ್ನಾಗಿ ತಗೊಂಡ್ರು. ಆದರೆ ರಾಕ್ಷಸರು ಅಲ್ಲಿ ಬಂದರು, ಆ ಎಲ್ಲ ಪೂಜೆಯನ್ನು ಕೂಡ ಹಾಳುಗೆಡವಿದರು. ಪಾಪನ ವಿದಧ್ವಸುಹು ಅಂತ ಹೀಗೆ ಅಲ್ಲಿ ಬರ್ತದೆ. ಆದರೆ ಕೊನೆಗೆ ಈ ಮುಖ್ಯ ಪ್ರಾಣನನ್ನು ಅಥವಾ ಯಯೇವಾಯ ಮುಖ್ಯ ಪ್ರಾಣ ತಮದ್ಗೀತ ಮುಪಾಸಾಂಚಕ್ರಿದೆ, ಆ ಮುಖ್ಯ ವಾಯುವನ್ನು ಭಗವಂತನ ಪ್ರತೀಕ ಅಂತ ಭಾವಿಸಿ ಅಲ್ಲಿ ಪರಮಾತ್ಮನನ್ನು ಅವರು ಉಪಾಸಿಸಲಿಕ್ಕೆ ತೊಡಗಿದರು. ಆಗ ದೈತ್ಯರು ಅದನ್ನು ನಾಶಪಡಿಸಲಿಕ್ಕೆ ಅಂತ ಬಂದು ತಾವೇ ಮಣ್ಣು ಹೆಂಟೆಯೊಂದು ಬಂಡೆಗಲ್ಲ ಮೇಲೆ ಬಿದ್ದು ಪುಡಿ ಪುಡಿ ಆಗುವಂತೆ ಯಯೇವಾಯ ಮುಖ್ಯ ಪ್ರಾಣ ತಮುದ್ಗೀತ ಉಪಾಸಾಂಚಕ್ರಿದೆ
ಅಥ ಯಥಾ ಅಶ್ಮಾಣಮಾಖಣಂ ಮೃತ್ವ ವಿಧ್ವಂಸತೆ ಏವಂ ಬಲಿಷ್ಠವಾದ ಹೆಬ್ಬಂಡೆಗೆ ಮಣ್ಣು ಹೆಂಟೆ ಬಡಿದು ಪುಡಿ ಪುಡಿಯಾಗುವಂತೆ ದೈತ್ಯರೆಲ್ಲ ನಾಶ ಹೊಂದಿಬಿಟ್ರು ಅಂತ ಅಲ್ಲಿ ಹೇಳ್ತಾರೆ. ಅದರಂತೆ ಮತ್ತೊಂದು ಕಡೆ ಎಲ್ಲ ದೇವತೆಗಳು ಕೂಡ ಸಾಮಗಾನಕ್ಕೆ ತೊಡಗಿದ್ರು. ಆ ಸಾಮಗಾನವನ್ನು ದೈತ್ಯರು ನಷ್ಟ ಮಾಡಿದರು. ಆಗ ಸ್ವಯಂ ಮುಖ್ಯ ಪ್ರಾಣ ಅಥ ಅಯಂ ಮುಖ್ಯ ಪ್ರಾಣ ತೇಭ್ಯ ಉದಗಾಯತ ಅಂತ ಬೃಹದಾರಣ್ಯಕ ಉಪನಿಷತ್ತು. ಅವನು ಹಾಡ್ಲಿಕ್ಕೆ ತೊಡಗಿದ. ಅವನು ಹಾಡಿದಾಗ ಅವನಿಗೆ ಇವರು ಹಾನಿ ಮಾಡ್ಲಿಕ್ಕೆ ಬಂದರು. ಆಗದೆ ವಿಶ್ವಂಚೋ ವಿನೇಶು ದಿಕ್ಕಾಪಾಲಾಗಿ ಓಡಿ ಹೋದರು ಅಂತ ಅಲ್ಲಿದೆ. ಹೀಗೆ ನಾವು ಮಾಡುವ ದೇವತಾ ಪೂಜಾ, ನಮ್ಮ ಶ್ರವಣ ಮನನ ಧ್ಯಾನ, ನಾವು ಮಾಡುವ ಭಗವತ್ ಸಂಕೀರ್ತನ, ಇದನ್ನೆಲ್ಲ ದುಷ್ಟಶಕ್ತಿಗಳು ಯಾವತ್ತೂ ಕೂಡ ನಾಶ ಮಾಡಲಿಕ್ಕೆ ಸನ್ನಿಹಿತ ಆಗಿರ್ತವೆ. ಅವುಗಳನ್ನು ಹೊಡೆದು ಓಡಿಸುವುದು ಮುಖ್ಯ ಪ್ರಾಣನ ಕರ್ತವ್ಯ. ಅವನು ನಮಗೆ ಆ ಪ್ರಕಾರ ಪೂಜೆಯಲ್ಲಿ ಸಹಾಯ ಮಾಡ್ತಾನೆ. ಹಾಗಾಗಿ ಆ ಮುಖ್ಯ ಪ್ರಾಣನ, ಹನುಮಂತನ, ಭೀಮಸೇನನ ಪ್ರಾರ್ಥನೆಯನ್ನು ಮಾಡಿ ನಾವು ಈ ಪೂಜೆ ಮತ್ತು ನಮ್ಮ ಉಳಿದೆಲ್ಲ ಧಾರ್ಮಿಕ ಕಾರ್ಯಗಳು, ಶ್ರವಣ ಮನನಾದಿ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಿದರೆ ಅವು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಕಾಣ್ತವೆ ಅಂತ ಉಪನಿಷತ್ನಲ್ಲಿದೆ. ಆ ಅನುಸಂಧಾನದೊಂದಿಗೆ ಈ ಶ್ಲೋಕವನ್ನು ಹೇಳುವುದಾದರೆ ಏನು ತೊಂದರೆ ಇಲ್ಲ. ಪ್ರಕ್ಷಿಪ್ತ ಹೌದೋ ಅಲ್ಲವೋ ಅದನ್ನು ನಾನು ಮುಂದೆ ವಿಚಾರ ಮಾಡ್ತೇನೆ.